ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ 46ನೇ ವರ್ಷದ ಹುತಾತ್ಮ ರೈತರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರೈತರ ಹಕ್ಕುಗಳಿಗಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರಿಗೆ ಗೌರವ ನಮನವನ್ನ ಸಲ್ಲಿಸಲಾಯಿತು. ನಿಜವಾದಂತ ಕ್ರಿಮಿನಲ್ಗಳು ಯಾರು ಫಾರೆಸ್ಟ್ನವರು, ಕಂದಾಯ ಇಲಾಖೆಯವರು ನಿಜವಾದಂತ ಕ್ರಿಮಿನಲ್ಸ್ ಅವರು ಎಫ್ಐಆರ್ ಮಾಡಬೇಕಾಗಿರೋದು ಯಾರೀಗ? ಎಫ್ಐಆರ್ ಮಾಡಬೇಕಾಗಿರೋದು ಯಾರ ಮೇಲೆ? ಪೊಲೀಸ್ನವರೀಗ ಕಂದಾಯ ಇಲಾಖೆ ಮೇಲೆ, ಫಾರೆಸ್ಟ್ನವ್ರ ಮೇಲೆ ಎಫ್ಐಆರ್ ಮಾಡಬೇಕು. ಅವ್ರಿಗೆ ಮರ ಕಡಿಯಕ್ಕೆ ಎಲ್ಲೈತೆ ರೈಟ್ಸು. ಯಾವುದೇ ನ್ಯಾಯಾಲಯ ಆದೇಶ ಮಾಡಬೇಕಾದ್ರೆ ಯಾವುದೇ ರೈತನ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗದ ರೀತಿ, ಪರಿಸರಕ್ಕೆ ಧಕ್ಕೆಯಾಗದ ರೀತಿ ನೀವು ಕಾನೂನನ್ನ, ನನ್ನ ಆದೇಶವನ್ನು ಅನುಷ್ಠಾನ ಮಾಡು ಅಂತ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ರೈತರ ಹಕ್ಕುಗಳು, ನೀರು, ಭೂಮಿ ಹಾಗೂ ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಹುತಾತ್ಮರಾದ ರೈತ ನಾಯಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರೈತ ಸಂಘದ ಮುಖಂಡರು ಮತ್ತು ಸದಸ್ಯರು ಭಾಗವಹಿಸಿದ್ರು. ರೈತರ ಮೇಲೆ ಸರ್ಕಾರಗಳು ದರ್ಪ ಮಾಡುವಂತ, ಈ ಅಕ್ರಮ ದರ್ಪ ಮಾಡುವಂತ ದಿನ ನೆನೆಬೇಕಾಗುತ್ತದೆ. ಬಂಧುಗಳೇ, ಇವತ್ತೇನು ರೈತ ಹುತಾತ್ಮ ದಿನ, ರೈತರು ಇವತ್ತು ಪೆನ್ಷನ್ ಸಂದರ್ಭದಲ್ಲಿ ಮನೆಗೋಸ್ಕರ ಅವರು ಹೋರಾಟ ಮಾಡುವಂಥದ್ದಲ್ಲ, ಸಮಾಜಕ್ಕೋಸ್ಕರ ಹಾಗೆ ರೈತರಿಗೋಸ್ಕರ ಅವರು ಒಂದು ಹೋರಾಟದಲ್ಲಿ ಇವರೆಲ್ಲ ಅವರು ಪ್ರಾಣವನ್ನ ತಂದಿರ್ತಾರೆ. ಹಾಗೆ ಈ ವೇಳೆ ಮಾತನಾಡಿದ ಮುಖಂಡರು ರೈತ ಹೋರಾಟದ ಇತಿಹಾಸ, ಕರ್ನಾಟಕ ರಾಜ್ಯ ರೈತ ಸಂಘದ ಪಾತ್ರ ಹಾಗೂ ರೈತರ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳನ್ನ ಸ್ಮರಿಸಿದ್ರು. ರೈತರ ತ್ಯಾಗ ಮತ್ತು ಹೋರಾಟವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ ಎಂದು ತಿಳಿಸಿದ್ರು. ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಪ್ರಥಮವಾಗಿ ಈ ದಿನಾಚರಣೆ ಹಮ್ಮಿಕೊಂಡ್ರೆ ತುಂಬಾ ಸಂತೋಷ ಅಂತ ಕೂಡ ನಾನು ಭಾವಿಸ್ತಾ, ಇದೇ ಒಂದು ರೈತ ಸಂಘದ ವತಿಯಿಂದಲೇ ಇವತ್ತೇನಾರ ಇಲ್ಲಿ ಕೂತಿದ್ದಾರೆ. ನಮ್ಮ ಮಂಜಣ್ಣ ಇರ್ಬೋದು, ಮಧು ಇರ್ಬೋದು, ಸುಮಾರು ಜನ ಎಲ್ಲ ರೈತರು ಅನ್ನತ ಭಾವಿಸಬಾರ್ದು, ಹೆಸರು ಗೊತ್ತಿಲ್ಲ. ಅವರ ಒಂದು ಹೋರಾಟ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚೆತ್ತು ಇವತ್ತು ನಮ್ಮ ಚಿಕ್ಕನಾಯಕನಲ್ಲಿ ಜಬೆಕಟ್ಟೆ ಕೆರೆಗೆ ತುರ್ತಾಗಿ ಕಾಮಗಾರಿ ಆಗ್ತಾ ಇದೆ ಅಂದ್ರೆ ಇವತ್ತು ಹೆಸರು ಹೇಳ್ಬೇಕು ಅಂತ ರೈತ ಸಂಘ ಅಂತ ಕೂಡ ನಾವು ಭಾವಿಸ್ತಾ. ಇಂದಿನ ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ನೀರಿನ ಕೊರತೆ, ಬೆಲೆ ಏರಿಳಿತ, ಉತ್ಪಾದನಾ ವೆಚ್ಚ ಹಾಗೂ ಮಾರುಕಟ್ಟೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ ಮುಖಂಡರು ರೈತರ ಸಮಸ್ಯೆಗಳಿಗೆ ಸರ್ಕಾರ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ರು. ಕಾರ್ಯಕ್ರಮ ಮಾಡ್ತಿದ್ದಂತೆ ನಾನು ಹೋಗಿದ್ದೆ, ಗೊತ್ತಿಲ್ಲ ಯಾವ್ದಕ್ಕೋಸ್ಕರ ಪ್ರಾಣ ತೆತ್ತವರು, ಯಾವ ವಿಚಾರಕ್ಕೋಸ್ಕರ ಹೋರಾಟ ಮಾಡಿದ್ರು, ಯಾಕೋಸ್ಕರ ಹೋರಾಟ ಮಾಡಿದ್ರು ಅನ್ನೋದು ಅರಿವೇ ಇರಲ್ಲ. ಚಿತ್ರಾನ್ನ ಮಾಡೋದು ಮಾತಾಡ್ತಾರೆ ಅಷ್ಟೇ. ಹೀಗಾಗಿ ನಾನು ಮೊನ್ನೆ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ರೈತರು ಯಾವುದೇ ಕಾರಣದಿಂದಲೂ ಒಂದು ವಿಚಾರವನ್ನ ಯಾರು ಹೇಳಿದಾಗ ನಾವು ಅಧ್ಯಯನ ಮಾಡಿದರೆ ಅದನ್ನು ತಿಳ್ಕೊಂಡ್ರೆ ಮಾತಾಡಬಾರ. ಚಿಕ್ಕನಾಯಕನಹಳ್ಳಿ 100 ಸಾಗಣೆ ಚೀಟಿ ನೋಡಿ ಅವ್ನು ಯಾವ ಬ್ರೋಕರ್ ಮಕ್ಕಳು ಒಂದು 10 ಜನ ಸೇರ್ಕೊಂಡು ಕೆಲ ಅಧಿಕಾರಿಗಳು 100 ಜನದ ರೈತರ ಬಾಳನ್ನ ಹಾಳು ಮಾಡಿದ್ರು. ಅವ್ರ ಮನೆಯಲ್ಲಿ ಒಡವೆ ತಡೆ ಇಟ್ಟು, ಮಕ್ಕಳು ಹೋಗೋದು ದುಡ್ಡನ್ನ ತಂದಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಟಾರೆ. ಆ ಕಣ್ಣನ ಮಕ್ಕಳನ್ನ ಇಲ್ಲಿವರೆಗೂ ಯಾವ ತನಿಖಾ ಅಧಿಕಾರಿಗಳು ಹಿಡಿದಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಯಾರ ರೈತರ ಹಿತಾಸಕ್ತಿಯ ರಕ್ಷಣೆಗೆ ಸಂಘಟಿತ ಹೋರಾಟವೇ ಶಕ್ತಿ ಎಂದು ಅಭಿಪ್ರಾಯಪಟ್ಟ ಅವರು ರೈತರ ಪರ ಹೋರಾಟವನ್ನ ಮುಂದುವರಿಸುವ ಸಂಕಲ್ಪವನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಹಸಿರು ಸೇನೆ ಸದಸ್ಯರು ಹಾಗೂ ರೈತರು ಭಾಗವಹಿಸಿದ್ರು. ರೈತ ಹುತಾತ್ಮರ ತ್ಯಾಗವನ್ನ ಸ್ಮರಿಸುತ್ತಾ ರೈತರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟಿತ ಹೋರಾಟದ ಅಗತ್ಯವನ್ನ ಮತ್ತೊಮ್ಮೆ ಪ್ರತಿಪಾದಿಸುವ ಕಾರ್ಯಕ್ರಮ ಇದಾಗಿತ್ತು. ಜಾಕೀರ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.